ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು, ಜಿಮೇಲ್ ಅಕೌಂಟು, ಫೇಸ್ಬುಕ್ ಅಕೌಂಟು ಏನಕ್ಕೆ ಹ್ಯಾಕ್ ಆಗುತ್ತೆ, ಯಾವ ರೀಸನ್ಗೋಸ್ಕರ ಹ್ಯಾಕ್ ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಫೇಸ್ಬುಕ್ ಅಕೌಂಟು, ಜಿಮೇಲ್ ಅಕೌಂಟು ಹ್ಯಾಕ್ ಆಗೋಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ನೀವು ವೀಕ್ ಪಾಸ್ವರ್ಡ್ಸು MFA ಎನೇಬಲ್ ಮಾಡಿರಲ್ಲ. MFA ಅಂದರೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಥವಾ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳ್ತಾರೆ. ಸೊ ನೀವು ವೀಕ್ ಪಾಸ್ವರ್ಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ವೀಕ್ ಪಾಸ್ವರ್ಡ್ ಯಾವ ತರ ಯೂಸ್ ಮಾಡಿರ್ತೀರಾ ಅಂತಂದ್ರೆ, ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡಿರ್ತೀರಾ ಅಥವಾ ನೀವು ಹೆಸರು ಹಾಕಿರ್ತೀರಾ ಅಥವಾ ಸಿಂಪಲ್ ಆಗಿ ನಿಮ್ ಡೇಟ್ ಆಫ್ ಬರ್ತ್ ಹಾಕಿರ್ತೀರಾ. ಈ ತರ ಹಾಕಿದ್ರೆ ನಿಮ್ ವೀಕ್ ಪಾಸ್ವರ್ಡ್ಸ್ ಹಾಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ನೀವು ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಎನೇಬಲ್ ಮಾಡಿರಲ್ಲ. ನಿಮ್ಮ ಅಕೌಂಟ್ ಅಲ್ಲಿ MFA ನೀವು ಯೂಸ್ ಮಾಡಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ MFA ಅಂದ್ರೆ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ನೀವು ಎನೇಬಲ್ ಮಾಡಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಬ್ರೀಚ್ ಆಗಿರುತ್ತೆ ಅಥವಾ ವೀಕ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಬ್ರೀಚ್ ಆ ಟೈಮಲ್ಲಿ ಹ್ಯಾಕರ್ಸ್ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಏನಾದ್ರು ಸಿಕ್ಕಿದ್ರೆ ಅವ್ರು ನಿಮ್ಮ ಅಕೌಂಟ್ ಪಾಸ್ವರ್ಡ್ ಲಾಗಿನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ MFA ಇರಲ್ಲ. ಸೊ MFA ಇಲ್ಲ ಅಂತಂದ್ರೆ ವಿತೌಟ್ OTP ಅವ್ರ ನಿಮ್ಮ ಅಕೌಂಟ್ ನ ಲಾಗಿನ್ ಮಾಡಬಹುದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ ಜಿಮೇಲ್ ಅಥವಾ ನಿಮ್ ಜಿಮೇಲ್ ಅಕೌಂಟ್ ID ಅಥವಾ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಎಲ್ಲಾದ್ರೂ ಬ್ರೀಚ್ ಆಗಿದೆ ಅಂತಂದ್ರೆ ಯಾವ ತರ ಚೆಕ್ ಮಾಡ್ಬೇಕು ನೀವು. ಅದು ನೀವು ಚೆಕ್ ಮಾಡ್ಬೇಕಂತಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸಿಂಪಲ್ ಆಗಿ ಐ ಹ್ಯಾವ್ ಬೀನ್ ಫೀಲ್ಡ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಒಂದು ವೆಬ್ಸೈಟ್ ಸಿಗುತ್ತೆ, ಐ ಹ್ಯಾವ್ ಬೀನ್ ಫೀಲ್ಡ್ ಅಂತ. ಅಲ್ಲಿ ಹೋಗ್ಬಿಟ್ಟು ನಿಮ್ ಜಿಮೇಲ್ ID ಅಥವಾ ನಿಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಅಥವಾ ಜಿಮೇಲ್ ID ಎಲ್ಲ ಬ್ರೀಚ್ ಆಗಿದೆ ತಿಳ್ಕೋಬಹುದು. ಮತ್ತೆ ಇನ್ನೊಂದು ಮೇನ್ 2-3 ರೀಸನ್ಸ್ ಏನಪ್ಪಾ ಅಂತಂದ್ರೆ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಹ್ಯಾಕ್ ಆಗಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನೀವೇನಾದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಮಾಡಿರ್ತೀರಾ ಅಥವಾ ನಿಮ್ಗೆ ಫಿಶಿಂಗ್ ಮೇಲ್ಸ್ ಬಂದಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಪಾಸ್ವರ್ಡ್ಸ್ ನ ಎಂಟರ್ ಮಾಡಿರ್ತೀರಾ. ಸೊ ಇಲ್ಲಿಂದ ನಿಮ್ಮ ಅಕೌಂಟ್ ಪಾಸ್ವರ್ಡ್ಸ್ ಬ್ರೀಚ್ ಆಗ್ಬೋದು. ಈ ತರ ಹ್ಯಾಕರ್ಸ್ ಫಿಶಿಂಗ್ ಮೇಲ್ ಕಳಿಸ್ಬಿಟ್ಟು ನಿಮ್ಮ ಪಾಸ್ವರ್ಡ್ಸ್ ನ ಅಥವಾ ನಿಮ್ಮ ಜಿಮೇಲ್ ID ನ ಸ್ಟೀಲ್ ಮಾಡ್ಬೋದು. ನಿಮ್ಮ ಅಕೌಂಟ್ ಮತ್ತೆ ಹ್ಯಾಕ್ ಆಗ್ತದೆ ಅಂತಂದ್ರೆ ಮೇನ್ ರೀಸನ್ ಏನಿರ್ಬೋದು, ನಿಮ್ಮ ಅಕೌಂಟ್ ಮತ್ತೆ ಹ್ಯಾಕ್ ಆಗ್ತದೆ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮ್ ರಿಕವರಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ನಿಮ್ದೇ ಇದೆಯಾ, ಬೇರೆ ಯಾರಾದ್ರೂ ಮೊಬೈಲ್ ನಂಬರ್ ಅಥವಾ ರಿಕವರಿ ಇಮೇಲ್ ID ಅಂತ ಹಾಕಿದೀರಾ. ಸೊ ಅದರಿಂದ ಪಾಸಿಬಲ್ ಆಗುತ್ತೆ ನಿಮ್ಮ ಅಕೌಂಟ್ ಮತ್ತೆ ಹ್ಯಾಕ್ ಆಗೋ ಚಾನ್ಸಸ್. ಬಿಕಾಸ್ ಏನಕ್ಕಂತಂದ್ರೆ ನಿಮ್ ರಿಕವರಿ ಇಮೇಲ್ ID ಮತ್ತೆ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು OTP ಜನರೇಟ್ ಮಾಡ್ಕೊಂಡು ನಿಮ್ ಪಾಸ್ವರ್ಡ್ ರಿಸೆಟ್ ಮಾಡಿ ಲಾಗಿನ್ ಮಾಡ್ಬೋದು. ನೀವು ಇಷ್ಟು ಸೆಕ್ಯೂರಿಟಿ ಮೆಜರ್ಸ್ ನ ತಗೊಂಡ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋದನ್ನ ಸ್ಟಾಪ್ ಮಾಡ್ಬೋದು.